ಕಾಂಗ್ರೆಸ್ನಲ್ಲಿ ಈಗ ತ್ಯಾಗದ ಚರ್ಚೆ ಬಲು ಜೋರಾಗಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಯಾರು ಹಿತಶತ್ರುಗಳು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. ಇದರ ಜೊತೆಗೆ ಶ್ರೀಗಳು ಅವರಿಗೆ ಆಶೀರ್ವಾದ ಮಾಡಿದಾಗೆಲ್ಲ ಅವರಿಗೆ ತೊಂದರೆ ಕೊಡೋರು, ಟಾರ್ಗೆಟ್ ಮಾಡೋರು ಹೆಚ್ಚಾಗ್ತಿದ್ದಾರಂತೆ. ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ನಾಯಕರು ಲೇವಡಿ ಸಹ ಆಡಿದ್ದಾರೆ. ಯಾರ್ಯಾರೇನು ಹೇಳಿದ್ರು ನೋಡಿ. ಕಾಂಗ್ರೆಸ್ ನಾಯಕರಲ್ಲಿ ತ್ಯಾಗದ ಚರ್ಚೆ. ಡಿಕೆಗೆ ಹಿತಶತ್ರುಗಳ ಭಯ ಶುರುವಾಗಿದೆಯಾ? ಮಾರ್ಚ್ ವರೆಗೆ ಪವರ್ ಆಟ ಮುಂದುವರಿಯುತ್ತಾ? ಹೌದು, ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ಗೆ ಬ್ರೇಕ್ ಬಿದ್ದಿಲ್ಲ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕು ಅಂತ ಎಸ್ಎಸ್ಸಿ ಅಧ್ಯಕ್ಷ ಖರ್ಗೆ ವಾರ್ನಿಂಗ್ ಮಾಡಿದ ಬಳಿಕ ಈಗ ತ್ಯಾಗದ ಚರ್ಚೆ ಜೋರಾಗಿದೆ. ಹೊರಗ್ ಸೈಲೆಂಟ್, ನೋ ಕಾಮೆಂಟ್ ಅಂತ ನಾಯಕರು ಹೇಳ್ಕೊಳ್ತಾ ಇದ್ರು. ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ನಾಯಕರು ತ್ಯಾಗ ಮಾಡಲ್ಲ ಅಂತ ನಿನ್ನೆ ಖರ್ಗೆ ಹೇಳಿದ ಮಾತಿಗೆ ಪರೋಕ್ಷವಾಗಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲಾ ಕಡೆ ತ್ಯಾಗ ಕಡಿಮೆ ಆಗಿದೆ, ಸ್ವಾಭಾವಿಕವಾಗಿ ನಮ್ಮಲ್ಲಿ ತ್ಯಾಗ ಕಡಿಮೆ ಆಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು ಇರಲಿ, ನಾವು ಮಾಡ್ಕೊಂಡೇ ಬರ್ತೀನಿ. ನಾವು 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ. ಅವರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ನನಗೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಮೊದಲು ಅಂದರೆ ಕಾಂಗ್ರೆಸ್ನವರು ಅಂದರೆ ಹಿಂದೆ ಸ್ವತಂತ್ರಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು. ಅವರು ಎಲ್ಲ ತ್ಯಾಗವನ್ನು ಕೂಡ ಮಾಡ್ತಾ ಇದ್ದರು. ಭಾಳಷ್ಟು ಜನ ಅವರ ಆಸ್ತಿಗಳನ್ನ ಕೊಟ್ಟಿದ್ದಾರೆ, ಭಾಳಷ್ಟು ಜನ ಇಡೀ ದೇಶದಲ್ಲಿ ಮಾಡಿದ್ದಾರೆ. ಅಂಥ ತ್ಯಾಗಗಳು, ಬಲಿದಾನಗಳು ಆಮೇಲೆ ಇವೆಲ್ಲ ಕಡಿಮೆ ಆಗಿದ್ದಾವೆ ಆಧುನಿಕ ಸಮಾಜದಲ್ಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಕಾಂಗ್ರೆಸ್ನಲ್ಲಿ ಆ ಥರ ಸಂಪ್ರದಾಯ ಕಡಿಮೆ ಆಗಿದೆ. ಕಾಂಗ್ರೆಸ್ನಲ್ಲೇ ಅಲ್ಲ, ಇಡೀ ಸಮಾಜದಲ್ಲಿ ಹಂಗಾಗಿದೆ. ಕಾಂಗ್ರೆಸ್ನಲ್ಲೂ ಸ್ವಾಭಾವಿಕವಾಗಿ ಕಡಿಮೆ ಆಗಿದೆ. ಡಿಕೆ ಸಿಎಂ ಅಂತ ಹೇಳಿದಾಗ್ಲೆಲ್ಲ ಕೈ ತಪ್ಪಿದ್ ಹೇಗೆ? ಸ್ವಪಕ್ಷೀಯರೇ ಡಿಕೆಗೆ ಅಡ್ಗಾಲ ಆಗ್ತಿದ್ದಾರಾ? ಡಿಕೆಶಿ ಮುಂದಿನ ಸಿಎಂ ಆಗ್ಬೇಕು ಅನ್ನೋ ಕೂಗು ಜೋರಾಗಿದೆ. ಇತ್ತೀಚೆಗಷ್ಟೇ ವಿನಯ್ ಗುರೂಜಿ ಕೂಡ ಡಿಕೆ ಪರ ಬ್ಯಾಟಿಂಗ್ ಮಾಡಿದ್ರು. ನಿನ್ನೆ ಹುಬ್ಬಳ್ಳಿಯ ವರೂರ್ನಲ್ಲಿ ಜೈನ ಮುನಿಗಳು ಆಶೀರ್ವಾದ ಮಾಡಿದ್ರು. ಆದ್ರೆ ಅದೇ ವೇದಿಕೆಯಲ್ಲಿ ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ಒಳ ಏಟು ಆಗ್ತಿದೆ ಅಂತ ಡಿಕೆಶಿ ಬಹಿರಂಗವಾಗಿ ಹೇಳಿಕೆ ಕೊಟ್ರು. ಈ ಮೂಲಕ ಪಕ್ಷದಲ್ಲಿ ವಿರೋಧಿಗಳ ರಣತಂತ್ರದ ಆತಂಕವನ್ನ ಡಿಕೆಶಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ನೋಡಿದ ಹಾಗೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಇದ್ರೆ ಆ ಸೀಟಲ್ಲಿ ಡಿ.ಕೆ. ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ಮತ್ತೆ ನಾಟಕ ಇಲ್ಲದೊಂದು ರಾಜಕಾರಣಿ, ನಾಟಕ ಮಾಡ್ಲಿಕ್ಕೆ ಬರಲ್ಲ ಅವರಿಗೆ. ನಾನು ಹತ್ರದಿಂದ ನೋಡಿದ್ದೀನಿ. ಅವ್ರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಅದರ ಬೆಲೆ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿ.ಕೆ. ಶಿವಕುಮಾರ್. ಇವ್ರು ಏನು ಕಷ್ಟ ಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರೋ ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ. ನಮ್ಮ ಕನಸಿದೆ, ನಮ್ಮ ಒಮ್ಮೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಾಗಬೇಕು. ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮ್ಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಸಿಎಂ ಕೂಗಿಗೆ ಯಾರೇ ಉಪ್ಪು ಖಾರ ಹಾಕಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಾಫ್ಟ್ ಆಗಿ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಮೈಂಡ್ ಗೇಮ್ ಚಾಲು ಆದಂಗಿದೆ. ಯಾಕೆಂದರೆ ಅವತ್ತು ವಿನಯ್ ಗುರೂಜಿ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಸಿಎಂ ಆಗೇ ಆಗ್ತಾರೆ ಈ ಅವಧಿಗೆ ಅಂತ ಏಕಾದಶಿ ದಿನದಂದು ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ರು. ಸ್ವಾಮೀಜಿಗಳು, ಗುರುಗಳು ನಮ್ಮ ಪಕ್ಷದ ವಿಚಾರಕ್ಕೆ ತಲೆ ಹಾಕಬಾರ್ದು ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು ಡಿ.ಕೆ. ಶಿವಕುಮಾರ್. ನಿನ್ನೆಯೂ ಅಷ್ಟೇ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಜೈನ ಮುನಿಗಳ ಕಾರ್ಯಕ್ರಮದಲ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಕೂಗಿಗೆ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ನೀವು ನನಗೆ ಆಶೀರ್ವಾದ ಮಾಡಿದಾಗಲೆಲ್ಲವೂ ಕೂಡ ನನಗೆ ಒಳೆಯಿಟ್ಟು ಅಂದರೆ ಏಟನ್ನು ಹೊಡಿತಾ ಇರ್ತಾರೆ, ಹಾಗಾಗಿ ಬೇಡ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಹಿಂದೆ ನಾನಾ ತಂತ್ರಗಳಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಯಾರೇ ಕೂಗಿದ್ರು ಕೂಡ, ಯಾರೇ ಉಪ್ಪು ಖಾರ ಹಾಕಿದ್ರು ಕೂಡ ಕೂಲಾಗಿ ಹ್ಯಾಂಡ್ಲ್ ಮಾಡೋದನ್ನು ಕಲಿತಾ ಇದ್ದಾರೆ. ಇದರ ಹಿಂದೆ ತಾಳ್ಮೆಯ ಪಾಠವೋ ಅಥವಾ ಬೇರೇನು ಗೊತ್ತಾಗಬೇಕಾಗಿದೆ. ಸಿಎಂ ಆಗೋಕೆ ಯೋಗ ಜೊತೆ ಯೋಗ್ಯತೆ ಬೇಕು. ಡಿಕೆಶಿ ಕಾಲದ ಬಿಜೆಪಿ ನಾಯಕ ಸಿಟಿ ರವಿ. ಡಿಕೆ ಸಿಎಂ ಆಗೇ ಆಗ್ತಾರೆ. ಎಚ್ ವಿಶ್ವನಾಥ್ ಭವಿಷ್ಯ. ಮುಖ್ಯಮಂತ್ರಿ ಆಗೋಕೆ ಹೇಗೆ ಯೋಗ ಬೇಕೋ ಅದರಲ್ಲಿ ಕೂರೋಕೆ ಯೋಗ್ಯತೆಯೂ ಬೇಕು ಅಂತ ಪರೋಕ್ಷವಾಗಿ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಮುಂದಿನ ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯ ನುಡಿದಿರುವ ಬಿಜೆಪಿ ಮೇಲ್ಮನೆ ಸದಸ್ಯ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪರ ವಿರೋಧದ ಟೀಕೆಯ ಮಧ್ಯೆಯೇ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಡಿಕೆಶಿ, ನಾನು ಯಾವುದೇ ಹುದ್ದೆಗೆ ಆಸೆ ಪಡಲ್ಲ. ಪಕ್ಷಕ್ಕೇನು ಕೆಲಸ ಮಾಡಬೇಕೋ ಅದನ್ನ ಮಾಡ್ತೀನಿ, ಮುಂದಿನದನ್ನ ಪಕ್ಷ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ನಾನು ಪಕ್ಷ ನಿಷ್ಠ ಅನ್ನೋ ಸಂದೇಶವನ್ನ ಮತ್ತೆ ರವಾನಿಸಿದ್ದಾರೆ. ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ, ಅವ್ನ ಕಮಿಟ್ಮೆಂಟ್ ಇಲ್ವಾ, ಅವ್ನ ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ, ಎಲ್ಲದಕ್ಕೂ. ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಹೌದ್ರಿ, ಅದು ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹದ್ದು ಇವೆಲ್ಲನೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಅಂತಂದ್ರೆ ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನೇ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರು ಮುಗೀತಲ್ಲ. ಯೋಗ ಇದ್ದರೆ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸೋಕ್ಕಾಗಲ್ಲ ಯೋಗ ಇದ್ದರೆ. ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಪಕ್ಷ ಇಂಪಾರ್ಟೆಂಟ್. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲ ಕೆಲಸ ಮಾಡೋದು. ಜ್ಞಾನಿ ಯಾವ ಸ್ಥಾನನೂ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ ನಮ್ಮ ಪಾರ್ಟಿ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಸಂದೇಶ. ಮಾರ್ಚ್ನಲ್ಲಿ ಸೋನಿಯಾ ನೇತೃತ್ವದಲ್ಲಿ ಸಭೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಮಾರ್ಚ್ ಅಂತ್ಯಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದೆ. ಅಲ್ಲಿ ಎಲ್ಲವೂ ಬಗೆಹರಿಸೋಣ ಅಂತ ಹೇಳಿದೆ. ಹೀಗಾಗಿ ಪವರ್ ಫೈಟ್ ಪ್ರಹಸನ ಮಾರ್ಚ್ವರೆಗೂ ಅಂತ್ಯವಾಗುವ ಲಕ್ಷಣಗಳು ಕಾಣ್ತಿಲ್ಲ. ಕಾಂಗ್ರೆಸ್ನಲ್ಲಿ ಪವರ್ ಫೈಟಿಂಗ್ ಜೋರಾಗುತ್ತಲೇ ಹೈಕಮಾಂಡ್ ನಾಯಕರು ಶಾಶ್ವತವಾಗಿ ಈ ಗೊಂದಲಗಳಿಗೆ ತೆರೆಯೊಳೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮಾರ್ಚ್ ಅಂತ್ಯದ ವೇಳೆಗೆ ದೆಹಲಿಗೆ ಆಹ್ವಾನ ಮಾಡಲಾಗಿದೆ ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗಿದೆ. ಈ ಒಂದು ಚರ್ಚೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ನಡುವೆ ಸಂಧಾನ ಸಭೆಯನ್ನ ಮಾಡೋ ಮೂಲಕ ಪವರ್ ಶೇರಿಂಗ್ ಗಲಾಟೆಗೆ ಅಂತ್ಯ ಆಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಸದ್ಯ ಅಲ್ಲಿವರೆಗೂ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟಗಳು ಬೂದಿ ಮುಚ್ಚಿದ ಕೆಂಡದಂತೆ ಇರೋದಂತೂ ಸತ್ಯ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ರಾಜ್ಯ ಕಾಂಗ್ರೆಸ್ನ ಮುಂದಿನ ನಿರ್ಧಾರಗಳು ನಿರ್ಣಯ ಆಗುತ್ತೆ. ಈ ಮಧ್ಯೆ ಡಿಕೆಶಿ ಸಿದ್ದರಾಮಯ್ಯ ಬಡ ಬಡಿದಾಟದ ಮಧ್ಯೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಲಿ ಅಂತ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಕಳೆದ ವಾರ ಅಷ್ಟೇ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಬಿಜೆಪಿಯಲ್ಲಿ ಜೂನಿಯರ್ಸ್ಗಳ ಕುರ್ಚಿಗಾಗಿ ಕಿತ್ತಾಟ ಆದರೆ ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ಗಳ ಕುರ್ಚಿಗೋಸ್ಕರ ಕಿತ್ತಾಟ. ಎಲ್ಲಿಗೆ ಹೋಗುತ್ತೋ ನಮ್ಮ ರಾಜ್ಯದ ದುರ್ಭಾಗ್ಯ ಇದು. ಏನೂ ಮಾಡೋಕ್ಕಾಗಲ್ಲ.